ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಪೌಷ್ಯಮಾಸ ಜನವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಎಲ್ಲ ವೀಕ್ಷಕ ಮಹಾಜನಗಳಿಗೆ ಆಂಗ್ಲ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಶುಭ ಫಲಗಳನ್ನೇ ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡೋಣ. ಈ ವಿಶೇಷವಾಗಿ 2026ನೇ ಇಸ್ವಿಯ ಒಂದು ವರ್ಷದ ಫಲ ಹೇಗಿರುತ್ತೆ ಅಂತ ಕೂಡ ವಿಮರ್ಶೆ ಮಾಡಬಹುದು. ಹೊಸ ವರ್ಷ ಯುಗಾದಿಯ ಸಮಯದಲ್ಲಿ ಚಾಂದ್ರಮಾನ ರೀತಿಯಲ್ಲಿ ಯುಗಾದಿಯ ಒಂದು ಹೊಸ ವರ್ಷ ಏನಿದೆ ಆ ಒಂದು ವಿಡಿಯೋಗಳಲ್ಲಿ ಹೊಸ ವರ್ಷದ ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡುವ ಪ್ರಯತ್ನಗಳನ್ನು ಮಾಡೋಣ. ಈಗ ಜನವರಿ ತಿಂಗಳು ಹಾಗೂ 2026ರಲ್ಲಿ ಪ್ರಮುಖವಾಗಿ ಯಾವ್ಯಾವ ಗ್ರಹಗಳು ಬದಲಾಗ್ತಾರೆ ಅನ್ನೋದನ್ನು ಒಂದು ಸರಿ ವಿಮರ್ಶೆ ಮಾಡಿಕೊಳ್ಳೋಣ. ಆವಾಗ ನಮಗೆ ಮುಂದಿನ ಒಂದು ಭವಿಷ್ಯ, ಅದರ ಬಗ್ಗೆ ತೆಗೆದುಕೊಳ್ಬೇಕಾದಂತಹ ತೀರ್ಮಾನಗಳು ಮತ್ತು ಹೊಸ ವರ್ಷ ಹೇಗಿರುತ್ತೆ ಇದೆಲ್ಲದನ್ನು ಕೂಡ ವಿಮರ್ಶೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ವರ್ಷದ ಫಲ ಏನಪ್ಪ ಅಂತ ಕೇಳಿದರೆ, ಪ್ರಮುಖವಾಗಿ ಗುರುಬ್ರಹ್ಮ 2 ಬಾರಿ ರಾಶಿಯನ್ನು ಬದಲಾಯಿಸ್ತಾನೆ. ಅಂದರೆ 2026 ಜೂನ್ 1ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಬರ್ತಾನೆ. ಅದು ಗುರುಬ್ರಹ್ಮನಿಗೆ ಉಚ್ಚಕ್ಷೇತ್ರ, ಹಲವಾರು ರಾಶಿಗಳಿಗೆ ಗುರು ಶುಭ ಫಲಗಳನ್ನು ಕೊಡ್ತಾನೆ. ಗುರುಬಲ ಅನ್ನುವಂಥದ್ದು ಹೆಚ್ಚಾಗಿ ಸಿಗತ್ತೆ. ಗುರುವಿನ ದೃಷ್ಟಿ ಕೂಡ ಶನಿ ಮಹಾತ್ಮನ ಮೇಲೆ ಬೀಳೋದ್ರಿಂದ ಗುರು ಶನಿಯ ಒಂದು ಸಂಯೋಗ ಅಥವಾ ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳುವಂಥದ್ದು ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಅಕ್ಟೋಬರ್ 31ನೇ ತಾರೀಕು ಗುರು ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಗುರು 2 ಬಾರಿ ರಾಶಿಯನ್ನು ಬದಲಾಯಿಸ್ತಾನೆ. ಇದು ಬಹಳ ಒಂದು ವಿಶೇಷವಾದಂತಹ ಪರಿವರ್ತನೆ ಆಗಿರುತ್ತೆ. ಅದೇ ರೀತಿಯಾಗಿ ಡಿಸೆಂಬರ್ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ 3 ಪರಿವರ್ತನೆಗಳು 2026ನೇ ಇಸ್ವಿಯಲ್ಲಿ ನಡೆಯುವಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತಹ ಒಂದು ಗ್ರಹಗಳ ಪರಿವರ್ತನೆ. ಇನ್ನು ಜನವರಿ ತಿಂಗಳಲ್ಲಿ ಆಗುವಂತಹ ಪರಿವರ್ತನೆಗಳನ್ನು ನೋಡೋದಾದರೆ, ಜನವರಿ 12ನೇ ತಾರೀಕು ಶುಕ್ರ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜನವರಿ 14ನೇ ತಾರೀಕು ಸೂರ್ಯನು ಕೂಡ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುವಂತಹ ಸಮಯ, ಮಕರ ಸಂಕ್ರಾಂತಿ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡಲಿ ಅಂತ ಹೇಳೋಣ. ಅದೇ ರೀತಿಯಾಗಿ ಜನವರಿ 15ನೇ ತಾರೀಕು ಕುಜ ಧನುರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. ಜನವರಿ 17ನೇ ತಾರೀಕು ಬುಧ ಧನುರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. ಒಟ್ಟಿನಲ್ಲಿ ಹೊಸ ವರ್ಷ ಪ್ರಾರಂಭ ಆಗುವಂತಹ ಜನವರಿ ತಿಂಗಳಲ್ಲಿ ಆಲ್ಮೋಸ್ಟ್ 4 ಗ್ರಹಗಳು, ರವಿ, ಕುಜ, ಬುಧ ಮತ್ತು ಶುಕ್ರ 4 ಗ್ರಹಗಳು ಮಕರ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಪರಿವರ್ತನೆ. ಇದರಿಂದ ಪ್ರಾರಂಭದ ಜನವರಿ ತಿಂಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಜನವರಿ 19ನೇ ತಾರೀಕಿನಿಂದ ಮಾಘ ಮಾಸ ಪ್ರಾರಂಭ ಆಗುತ್ತೆ. ಅದು ಕೂಡ ಬಹಳ ವಿಶೇಷ. ಎಲ್ಲ ಶುಭ ಕಾರ್ಯಗಳಿಗೆ ಒಂದು ಅತ್ಯಂತ ಶುಭ ಕೊಡುವಂತಹ ಮಾಸ ಅಂತ ಕೂಡ ಹೇಳ್ಬೋದು. ಆದರೆ ರವಿ ಮತ್ತು ಶುಕ್ರ 12ನೇ ತಾರೀಕು ಮತ್ತು 14ನೇ ತಾರೀಕು ಮಕರ ರಾಶಿಗೆ ಬರೋದರಿಂದ ಆ ಸಮಯದಲ್ಲಿ ಶುಕ್ರ ಅಸ್ತಂಗತನಾಗಿ ಸೂರ್ಯನ ಸಮೀಪದಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಆಲ್ಮೋಸ್ಟ್ ಒಂದು 8-10 ದಿವಸ ಶುಕ್ರ ಅಸ್ತಂಗತನಾಗಿರ್ತಾನೆ. ಮಾಘ ಮಾಸ ಪ್ರಾರಂಭ ಆಗುವಾಗ ಶುಕ್ರ ಉದಯ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇದೆಲ್ಲ ಜನವರಿ ತಿಂಗಳಲ್ಲಿ ಬರುವಂತಹ ಒಂದು ವಿಶೇಷವಾದಂತಹ ಗ್ರಹಗಳ ಚಲನೆ ಆಗಿರುತ್ತೆ. ಈ ಗ್ರಹಗಳ ಪರಿವರ್ತನೆಯಿಂದ ಮೇಷರಾಶಿಯವರಿಗೆ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ.
ಮೇಷರಾಶಿಯವರಿಗೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಕುಜ ಆಲ್ಮೋಸ್ಟ್ 15ನೇ ತಾರೀಕಿನ ತನಕ ಭಾಗ್ಯಸ್ಥಾನದಲ್ಲಿರ್ತಾನೆ. ಅದು ಅವನಿಗೆ ಮಿತ್ರಕ್ಷೇತ್ರ ಕೂಡ. ತದನಂತರದಲ್ಲಿ ಅವನು ಉಚ್ಚಕ್ಷೇತ್ರವಾದಂತಹ ಮಕರ ರಾಶಿಗೆ ಬರ್ತಾನೆ. ಈ ಎರಡೂ ಪರಿವರ್ತನೆಗಳು ಮೇಷರಾಶಿಯವರಿಗೆ ಬಹಳ ಶುಭ ಫಲಗಳನ್ನು ಕೊಡುತ್ತೆ. ರಾಶ್ಯಾಧಿಪತಿ ಭಾಗ್ಯದಲ್ಲಿರುವಂಥದ್ದು, ಭಾಗ್ಯದಲ್ಲಿ ಇರುವಷ್ಟು ಸಮಯ ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಅದು ಕೂಡ ತುಂಬ ಒಳ್ಳೆಯದು. ಗುರು ಮತ್ತು ಕುಜ ಅವರಿಬ್ಬರ ನಡುವೆ ಅಪಾರವಾದ ಮಿತ್ರತ್ವ ಇದೆ. ಗುರು ಕುಜ ಯೋಗ ಅಂತ ಕೂಡ ಹೇಳ್ಬೋದು. ಇದೆಲ್ಲ ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆಲ್ಲದನ್ನು ಹೆಚ್ಚಾಗಿ ಕೊಡೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಈ ಸಮಯದಲ್ಲಿ ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮ ಸಮಯ. ಕುಟುಂಬ ಸ್ಥಾನಾಧಿಪತಿಯಾಗಿ ಶುಕ್ರ ಅಷ್ಟಮದಲ್ಲಿರ್ತಾನೆ. ಜನವರಿ ತಿಂಗಳಲ್ಲಿ 12ನೇ ತಾರೀಕು ಅವನು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಭಾಗ್ಯಸ್ಥಾನದಲ್ಲಿರ್ತಾನೆ, ದಶಮ ಕೇಂದ್ರಕ್ಕೆ ಬರ್ತಾನೆ. ಅದು ಎರಡೂ ಪರಿವರ್ತನೆಗಳು ಬಹಳ ಉತ್ತಮವಾದಂಥದ್ದು. ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ವಾಕ್ಯಗಳಿಂದ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸಮಸ್ಯೆಗಳೇನಾದರೂ ಇದ್ದರೆ ಪರಿಹಾರ ಆಗುವಂಥದ್ದು, ಅಥವಾ ಯಾವುದಾದ್ರೂ ಬಹಳ ಸಮಯದಿಂದ ಹಣದ ನಿರೀಕ್ಷೆಗಳನ್ನು ಮಾಡ್ತಾಯಿದ್ರೆ, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಇದೆಲ್ಲ ಮೇಷರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಶುಕ್ರ ಭಾಗ್ಯದಲ್ಲಿರ್ತಾನೆ. ತದನಂತರ ದಶಮ ಕರ್ಮ ಉದ್ಯೋಗ ಕ್ಷೇತ್ರಕ್ಕೆ ಬರ್ತಾನೆ. ಸೊ ಶುಕ್ರನ ಸಂಚಾರ ಮೇಷರಾಶಿಯವರಿಗೆ ದ್ವಿತೀಯ ಕುಟುಂಬ ಧನಸ್ಥಾನಾಧಿಪತಿ, ಧನಕಾರಕನೂ ಹೌದು. ಅವನ ಸಂಚಾರಗಳು ಇನ್ನೊಂದು 3-4 ತಿಂಗಳು ಮೇಷರಾಶಿಯವರಿಗೆ ಅದ್ಭುತವಾಗಿಯೇ ಇರುತ್ತೆ. ಕುಜನ ಸಂಚಾರ ಕೂಡ ತುಂಬ ಚೆನ್ನಾಗಿದೆ. ಸೊ ಬಹಳಷ್ಟು ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಷರಾಶಿಯವರು. ಇನ್ನು ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳುಂಟಾಗುತ್ತೆ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಶುಭ ಸಮಯ. ಬ್ಯಾಂಕ್ ಲೋನ್ಗಳು ತುಂಬ ಈಸಿ ಆಗುತ್ತೆ. ತುಂಬ ಡಿಲೇ ಆಗ್ತಾಯಿದ್ರೆ ಈಗ ಅದೆಲ್ಲ ಸಕ್ಸಸ್ ಆಗೋದಕ್ಕೆ ಉತ್ತಮವಾದಂತಹ ಸಮಯ ಆಗಿರುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಸಮಯ. ಏಕೆಂದರೆ ಪಂಚಮಾಧಿಪತಿ ಸೂರ್ಯನು ಕೂಡ ಮಕರ ರಾಶಿಗೆ ಬರ್ತಾನೆ. ದಶಮ ಕೇಂದ್ರದಲ್ಲಿ ಸೂರ್ಯನ ಸಂಚಾರ ಆಗುವಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ, ಆರೋಗ್ಯ ಇದೆಲ್ಲದೂ ಕೂಡ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ವಾಹನದಿಂದ ಅಭಿವೃದ್ಧಿ, ಯಾವುದಾದ್ರೂ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಮೇಷರಾಶಿಯವರಿಗೆ ಖಂಡಿತ ಅನುಕೂಲ ಆಗುವಂತಹ ಸಮಯ. ಮಾತೃವಿನ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಇದು ಒಂದು ಶುಭ ಸಮಯ ಆಗಿರುತ್ತೆ. ಏಕೆಂದರೆ ಮೇಷರಾಶಿಯವರಿಗೆ ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ದಂಪತಿಗಳ ನಡುವೆ ಸಾಮರಸ್ಯ, ಆರೋಗ್ಯ ಇದನ್ನೆಲ್ಲ ಉತ್ತಮ ಆಗುವಂತಹ ಸಮಯ ಇದು. ಖಂಡಿತ ಯಾವುದೇ ಸಮಸ್ಯೆಗಳಿಲ್ಲ. ಮಕ್ಕಳ ವಿದ್ಯಾಭ್ಯಾಸ, ಉನ್ನತ ವ್ಯಾಸಂಗ ಇದೆಲ್ಲದೂ ಕೂಡ ಅಭಿವೃದ್ಧಿ ಖಂಡಿತ ಆಗುತ್ತೆ. ಷಷ್ಠಾಧಿಪತಿಯಾದಂತಹ ಬುಧ ಭಾಗ್ಯದಲ್ಲಿದ್ದಾನೆ, ಕುಜನ ಯುತಿಯಲ್ಲಿದ್ದಾನೆ. ಯಾವುದೇ ಹೊಸ ಸ್ನೇಹಿತರನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ಏಕೆಂದರೆ ಕಂಟಿನ್ಯೂಸ್ ಆಗಿ ಕುಜ ಮತ್ತು ಬುಧ ಅವರಿಬ್ಬರ ಸಂಚಾರ ಒಟ್ಟಿಗೆ ನಡೀತಾ ಇದೆ. ತುಂಬ ಆತ್ಮೀಯರಿಂದನೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಸೊ ಖಂಡಿತ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ವಲ್ಪ ಏನಾದರೂ ಹೊಟ್ಟೆಗೆ ಸಂಬಂಧಪಡುವ ಆರೋಗ್ಯದ ವಿಚಾರ ಅಥವಾ ಚರ್ಮಕ್ಕೆ ಸಂಬಂಧಪಡುವಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಅತಿ ಉತ್ತಮವಾದಂತಹ ಸಮಯ. ಗುರುಬಲ ಇಲ್ಲದಿದ್ದರೂ ಕೂಡ ಗುರುದೃಷ್ಟಿ ಆ ಸ್ಥಾನದ ಮೇಲಿದೆ. ದಂಪತಿಗಳ ನಡುವೆ ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿ ಇದನ್ನೆಲ್ಲ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಹೊಸದಾಗಿ ವಿವಾಹದ ಅಂಚಿನಲ್ಲಿರುವಂಥವರು ಅಥವಾ ಮಾಂಗಲ್ಯದ ಭಾಗ್ಯ ಇದರ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥವರು ಗುರು ಶಾಂತಿ ಅಥವಾ ಗುರುಗಳ ದರ್ಶನ ಮಾಡಿದರೆ ಆ ಯೋಗಗಳು ಬಹಳ ಬೇಗ ಕೂಡಿ ಬರುತ್ತೆ. 7.5 ನಡೀತಾ ಇರೋದರಿಂದ ಸ್ವಲ್ಪ ಗುರು ಮತ್ತು ಶನಿ ಶಾಂತಿ, ವಿವಾಹ ಇಂತಹ ವಿಚಾರಗಳಿಗೆ ಮಾಡಿಕೊಳ್ಳೋದು ಉತ್ತಮ. ಅಷ್ಟಮಾಧಿಪತಿ ಕುಜ ಭಾಗ್ಯದಲ್ಲಿದ್ದಾನೆ. ಉಚ್ಚಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ ಜನವರಿ 15ನೇ ತಾರೀಕು.
ದಶಮಂಗಾರಕ ಕುಲದೀಪಕ ಅಂತ ಹೇಳ್ತಾರೆ. ಮೇಷರಾಶಿಯವರಿಗೆ ಇದು ಒಂದು ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ. ಭಾಗ್ಯೋದಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೊಂದು 2-3 ತಿಂಗಳು ರವಿ, ಕುಜ ಮತ್ತು ಗುರುವಿನ ಸಂಚಾರ ಇದೆಲ್ಲದೂ ಕೂಡ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಹೊಸ ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಯಾವುದಾದ್ರೂ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೊಸ ಉದ್ಯೋಗಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಕರ್ಮ, ಉದ್ಯೋಗ, ಭಾಗ್ಯೋದಯ ಈ ಎಲ್ಲ ವಿಚಾರಗಳಲ್ಲಿ ಇನ್ನೊಂದು 2 ಮಾಸಗಳು ಉತ್ತಮ ಸ್ಥಿತಿಯಲ್ಲಿ ನಡೆಯುತ್ತೆ. ಏಕಾದಶ ಲಾಭಸ್ಥಾನಾಧಿಪತಿ ಶನಿ ವ್ಯಯಭಾವದಲ್ಲಿರೋದ್ರಿಂದ ಪ್ರಯತ್ನಗಳು ಜಾಸ್ತಿ ಇರುತ್ತೆ, ಪ್ರತಿಫಲ ಸ್ವಲ್ಪ ಕಡಿಮೆ ಇರುತ್ತೆ. ಇದು 7.5 ಒಂದು ಫಲ. ಅಥವಾ ಏನಾದರೂ ಸ್ಥಾನಪಲ್ಲಟಗಳಾಗುವಂಥದ್ದು, ಉದ್ಯೋಗದ ನಿಮಿತ್ತ ಟ್ರಾನ್ಸ್ಫರ್ಗಳಾಗುವಂಥದ್ದು, ಇದೆಲ್ಲ 7.5 ಸಂಭವಿಸುವಂತಹ ವಿಚಾರಗಳಾಗಿರುತ್ತೆ. ಇದನ್ನೆಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬೇಕು ಅಂತ ಹೇಳಿದರೆ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತೆ ಏನಾದರೂ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳೋದು ಖಂಡಿತ ಉತ್ತಮ. ಶನೇಶ್ವರ ದೇವರ ದರ್ಶನ ಮಾಡಿ, ಈಶ್ವರನ ಆರಾಧನೆ ಮಾಡಿ, ಈಶ್ವರನಿಗೆ ತಿಂಗಳಿಗೊಮ್ಮೆ ರುದ್ರಾಭಿಷೇಕ ಮಾಡುವಂಥದ್ದು, ಈಶ್ವರನಿಗೆ ಸಂಬಂಧಪಡುವಂತಹ ಯಾವುದಾದ್ರೂ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ಆಂಜನೇಯನಿಗೆ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳುವಂಥದ್ದು, ರಾಮನ ಆರಾಧನೆ ಅಥವಾ ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಇದೆಲ್ಲದೂ ಕೂಡ ಸೂರ್ಯವಂಶಸ್ಥನಾದಂತಹ ಶ್ರೀರಾಮಚಂದ್ರನ ಆರಾಧನೆ ಮಾಡೋದರಿಂದ ಆಂಜನೇಯನು ಕೂಡ ತೃಪ್ತನಾಗ್ತಾನೆ. ರವಿ ಮತ್ತು ಶನಿ ಇಬ್ಬರನ್ನೂ ಕಾಂಪ್ರಮೈಸ್ ಮಾಡಬೇಕು ಅಂತ ಹೇಳಿದರೆ ರಾಮನ ಆರಾಧನೆ ಮಾಡುವಂಥದ್ದು ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಮೇಷರಾಶಿಯವರಿಗೆ ಇದು ಅತ್ಯಂತ ಅವಶ್ಯಕ ಕೂಡ. ಏಕೆಂದರೆ ರಾಶಿಯ ಅಧಿಪತಿಯಾದಂಥವನೇ ಕುಜ, ಅವನನ್ನು ರಾಜಗ್ರಹ ಅಂತ ಹೇಳ್ತೇವೆ. ಸೊ ಶ್ರೀರಾಮಚಂದ್ರನ ಒಂದು ಧ್ಯಾನ ಮಾಡುವಂಥದ್ದು ಕೂಡ 7.5 ಒಂದು ರೀತಿಯಲ್ಲಿ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಮೋಕ್ಷ ವ್ಯಯಸ್ಥಾನದಲ್ಲಿ ಶನಿ ಸಂಚಾರ ಆಗುವಾಗ ದೇವತಾರಾಧನೆಗಳನ್ನು ಹೆಚ್ಚಾಗಿ ಮಾಡಬೇಕು ಅಂತ ಹೇಳುತ್ತೆ. ಯಾಕೆಂದರೆ ವ್ಯಯ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮೋಕ್ಷ ಸ್ಥಾನ ಅಂತ ಕೂಡ ಹೇಳ್ತೇವೆ. ಅಲ್ಲಿ ಪಾಪಗ್ರಹಗಳ ಸಂಚಾರ ಆಗುವಾಗ ದೇವರ ಮೇಲೆ ಆಸಕ್ತಿಗಳು ಅಥವಾ ಒಂದು ಭಕ್ತಿ ಇದೆಲ್ಲ ಸ್ವಲ್ಪ ಕಡಿಮೆ ಆಗೋದಕ್ಕೆ ಶನಿ ಸ್ವಲ್ಪ ಕಾರಣನಾಗ್ತಾನೆ. ಈ ಸಮಯದಲ್ಲಿ ಎಷ್ಟು ದೈವ ಪ್ರೇರಣೆ ಅಥವಾ ದೇವತಾರಾಧನೆ, ಆಧ್ಯಾತ್ಮಿಕ ಕರ್ಮಗಳನ್ನು ಮಾಡುವಂಥದ್ದು ಇದೆಲ್ಲದೂ ಕೂಡ ಆ ದೋಷಗಳ ಪರಿಹಾರಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಹೊಸ ವರ್ಷದ ಪ್ರಾರಂಭ, ಎಲ್ಲ ಗ್ರಹಗಳ ಚಲನೆ ಇದೆಲ್ಲದೂ ಕೂಡ ಮೇಷರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥದ್ದಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.